ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಿಸಿದಂತೆ ಇವತ್ತಿನಿಂದ ಟ್ರಯಲ್ ಆರಂಭ ಆಗುವುದು ಖಚಿತ ಆಗಿದೆ. ದರ್ಶನ್ ಗ್ಯಾಂಗ್ ಅನ್ನ ಇವತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಆರೋಪಿಗಳನ್ನ. ನಂತರ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಕೂಡ ಇವತ್ತು ನಡೆಯುತ್ತೆ. ಇವತ್ತಿನಿಂದ ಕೊಲೆ ಕೇಸ್ನ ಟ್ರಯಲ್ ಆರಂಭ ಆಗುತ್ತೆ. ಪೊಲೀಸರು ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಆಧಾರದ ಮೇಲೆ ಇವತ್ತು ಚಾರ್ಜಸ್ ಫ್ರೇಮ್ ಆಗುತ್ತೆ. ಮೊನ್ನೆ ವಿಚಾರಣೆಯನ್ನು ಮುಂದೂಡಿದಾಗ ಕೋರ್ಟ್ ಸ್ಪಷ್ಟ ಮಾತುಗಳಲ್ಲಿ ಹೇಳಿತ್ತು, ನಾಡಿದ್ದು ಸೋಮವಾರ ಯಾರು ಗೈರು ಹಾಜರಾಗುವಂತಿಲ್ಲ. ಎಲ್ಲ ಆರೋಪಿಗಳು ಕೂಡ 17 ಮಂದಿ ಆರೋಪಿಗಳು ಕೂಡ ಹಾಜರಾಗಬೇಕು. ಅವತ್ತು ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿತ್ತು. ಯಾರಾದರೂ ಗೈರು ಹಾಜರಾದರೆ ಅವರಿಗೆ NBW ಇಶ್ಯೂ ಮಾಡಲಾಗುತ್ತೆ. ನಾನ್ ಬೇಲೇಬಲ್ ವಾರೆಂಟು ಎಲ್ಲಿರ್ತಾರೋ ಅಲ್ಲಿಂದ ಎಲ್ಕೊಂಡು ಬರ್ತೀವಿ ಅಂತ ಸ್ಪಷ್ಟವಾಗಿ ಕೋರ್ಟ್ ಹೇಳಿತು. ಜೈಲಲ್ಲಿರುವಂತಹ ಆರೋಪಿಗಳನ್ನು ಪೊಲೀಸರು ಪ್ರೊಡ್ಯೂಸ್ ಮಾಡ್ತಾರೆ, ಜೈಲಿನ ಅಧಿಕಾರಿಗಳು ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಬೇಲಲ್ಲಿರೋರು ಖುದ್ದು ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಇದು ವಿಳಂಬ ಆಯಿತು. ಕಾರಣ ಏನು ಅಂತಂದ್ರೆ, ವಿವಿಧ ಆರೋಪಿಗಳು ಡಿಸ್ಚಾರ್ಜ್ ಅಪ್ಲಿಕೇಶನ್ ಅನ್ನು ಸಲ್ಲಿಸ್ತಾನೆ ಬರ್ತಾ ಇದ್ರು. ಆ ಕಾರಣಕ್ಕಾಗಿ ಚಾರ್ಜಸ್ ಫ್ರೇಮ್ ಪ್ರಕ್ರಿಯೆ ಆಗಿರಲಿಲ್ಲ. ಚಾರ್ಜಸ್ ಫ್ರೇಮ್ ಆದ ನಂತರ ಟ್ರಯಲ್ ಆರಂಭ ಆಗುತ್ತೆ. ಅಂದ್ರೆ ವ್ಯಕ್ತಿಯೊಬ್ಬನ ಮೇಲೆ ಇರುವಂತ ಸೆಕ್ಷನ್ಗಳನ್ನ ಓದಿ ಹೇಳಲಾಗುತ್ತೆ. ನಿಮ್ಮ ವಿರುದ್ಧ ಇಂಥ ಆರೋಪಗಳಿದಾವೆ ಅಂತ ಆರೋಪಿಗೆ ನ್ಯಾಯಾಲಯದಿಂದ ಅಧಿಕೃತವಾಗಿ ತಿಳಿಸಲಾಗುತ್ತೆ. ಅಂದ್ರೆ IPC ಸೆಕ್ಷನ್ 302 ಇಲ್ಲಿದೆ, ಕೊಲೆ ಕೇಸು. 120B ಇದೆ, ಕ್ರಿಮಿನಲ್ ಕಾನ್ಸ್ಪಿರಸಿ. ಹಲ್ಲೆಯ ಸಂಬಂಧಿಸಿದಂತ ಕೇಸ್ ಇದೆ. ಥೆಫ್ಟ್ಗೆ ಸಂಬಂಧಿಸಿದಂತ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಕಿಡ್ನಾಪ್ಗೆ ಸಂಬಂಧಿಸಿದಂತ ಸೆಕ್ಷನ್ಗಳನ್ನು ಹಾಕಿದ್ದಾರೆ. ಒಬ್ಬೊಬ್ಬ ಆರೋಪಿಗೆ ಆತ ಇನ್ವಾಲ್ವ್ ಆದಂತ ಅಪರಾಧದ ತೀವ್ರತೆಯ ಮೇಲೆ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಆ ಸೆಕ್ಷನ್ಗಳಿಗೆ ಸಂಬಂಧಿಸಿದಂತೆ ಇವತ್ತು ಚಾರ್ಜಸ್ ಫ್ರೇಮ್ ಆಗುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ. ಶರತ್, ಇದು ವಿಳಂಬ ಆಗ್ತಾನೆ ಇತ್ತು, ಬಟ್ ಮೊನ್ನೆ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಸೋಮವಾರ ಮಿಸ್ ಆಗಂಗಿಲ್ಲ ಅಂತ. ಸೊ ಇವತ್ತಿಂದ ಆರಂಭ ಆಗುತ್ತೆ ಹೆಂಗಿದ್ರೆ ಟ್ರಯಲ್? ರಕ್ಷತ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 17 ಆರೋಪಿಗಳಿಗೆ ಸಂಬಂಧಪಟ್ಟಂತಹ ಟ್ರಯಲ್ ಅನ್ನ ಆರಂಭ ಮಾಡುವುದಕ್ಕೆ ಇವತ್ತು ಕೋರ್ಟ್ ಮುಂದಾಗ್ತಿರುವಂತಹ ವಿಚಾರ. ಈ ಹಿಂದೆ ಕೂಡ ಹಲವು ಬಾರಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಸ್ತಾಪಗಳು ಬಂದಿತ್ತು, ಆದರೆ ಪದೇ ಪದೇ ಮುಂದಾಕುವಂತಹ ಕೆಲಸ ಆಗ್ತಾ ಹೋಗಿತ್ತು. ಇವತ್ತು ಚಾರ್ಜ್ ಅನ್ನ ಫ್ರೇಮ್ ಅನ್ನ ಮಾಡಿ ತದನಂತರ ಟ್ರಯಲ್ ಅನ್ನ ಆರಂಭವನ್ನ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. 57ನೇ CCH ಕೋರ್ಟ್ ನಲ್ಲಿ ಈ ವಿಚಾರಣೆ ನಡಿಬೇಕಾಗಿತ್ತು, ಆದ್ರೆ ಇನ್ಚಾರ್ಜ್ ಕೋರ್ಟ್ ಆಗಿರುವಂತಹ CCH 64ರಲ್ಲಿ ಇವತ್ತು ನ್ಯಾಯಮೂರ್ತಿ IP ನಾಯಕ್ ಅವರ ಮುಂಭಾಗದಲ್ಲಿ ವಿಚಾರಣೆ ನಡೀತಾ ಹೋಗುತ್ತೆ. ಒಟ್ಟು 17 ಆರೋಪಿಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಅದರಲ್ಲಿ 7 ಜನ ಆರೋಪಿಗಳು ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಬೇಲ್ ಕ್ಯಾನ್ಸಲ್ ಆದಂತಹ ಕಾರಣ ದರ್ಶನ್, ಪವಿತ್ರ ಗೌಡ ಹಾಗೆ ಪ್ರದೋಷ್, ಅನುಕುಮಾರ್ ಸೇರಿದಂತೆ 7 ಜನ ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಇನ್ನುಳಿದಂತಹ 10 ಜನ ಬೇಲನ್ನ ಪಡೆದುಕೊಂಡಿರುವಂತಹ ಆರೋಪಿಗಳಿದ್ದಾರೆ. ಅವರನ್ನು ಕೂಡ ಖುದ್ದು ಕೋರ್ಟ್ಗೆ ಹಾಜರುಪಡಿಸುವಂತಹ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವರ ಮೇಲೆ ಇರುವಂತಹ ಆರೋಪಗಳಿಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸವನ್ನ ಮಾಡ್ತಾರೆ. ನಿಮ್ಮ ಮೇಲೆ ಈ ರೀತಿಯಾದಂತಹ ಆರೋಪ ಇದೆ, ಇದನ್ನ ಒಪ್ಪಿಕೊಳ್ತೀರಾ ಅಥವಾ ಬೇರೆ ಏನಾದ್ರೂ ವಾದವನ್ನ ಮಂಡನೆ ಮಾಡ್ತೀರಾ ಅಂತ ಹೇಳಿ. ಹಾಗೆ ತಪ್ಪು ಮಾಡಿಲ್ಲ ಎನ್ನುವಂತಹ ವಾದಗಳನ್ನ ಆರೋಪಿಗಳ ಪರ ವಕೀಲರು ಮುಂದಿಡುವಂತಹ ಕೆಲಸವನ್ನು ಕೂಡ ಮಾಡಬಹುದು. ಒಂದು ವೇಳೆ ಆರೋಪಿಗಳು ತಮ್ಮ ತಪ್ಪನ್ನ ಒಪ್ಪಿಕೊಂಡಂತಹ ಕಾರಣದಲ್ಲಿ ನೇರವಾಗಿ ಶಿಕ್ಷೆಯನ್ನ ಪ್ರಕಟ ಮಾಡುವಂತಹ ಕೆಲಸವನ್ನು ಕೂಡ ಕೋರ್ಟ್ ಮಾಡಬಹುದು. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಚಾರ್ಜ್ ಫ್ರೇಮ್ ಆಗುವಂತಹ ಸಂದರ್ಭದಲ್ಲಿ ಆರೋಪಿಗಳು ತಮ್ಮ ಮೇಲಿರುವಂತಹ ಆರೋಪವನ್ನ ಒಪ್ಪಿಕೊಳ್ತಾರಾ ಅಥವಾ ವಾದವನ್ನ ಮಂಡನೆ ಮಾಡುವಂತಹ ಕೆಲಸವನ್ನ ಮಾಡ್ತಾರಾ ಎನ್ನುವಂಥದ್ದು ಪ್ರಶ್ನೆ ಆಗಿರುವಂತದ್ದು. ಈ ಹಿಂದೆ ಕೂಡ ಇದು ವಿಳಂಬ ಆಗ್ತಿರುವಂತಹ ಕಾರಣದಿಂದಾಗಿ ಪ್ರಾಸಿಕ್ಯೂಷನ್ ನ ಕಡೆಯಿಂದಲೂ ಕೂಡ ಆರೋಪಿಗಳ ಪರವಾಗಿ ಈ ಟ್ರಯಲ್ ಅನ್ನ ವಿಳಂಬ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಿದೆ ಎನ್ನುವಂತ ಒಂದು ಆರೋಪ ಕೇಳಿಬಂದಿತ್ತು. ಆದ್ರೆ ಆರೋಪಿಗಳ ಪರ ವಕೀಲರು ಸುಪ್ರೀಂ ಕೋರ್ಟ್ ನಲ್ಲಿ ಬೇಲ್ ಕ್ಯಾನ್ಸಲ್ ಆಗುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಇಷ್ಟೇ ಸಮಯದ ಒಳಗಾಗಿ ಟ್ರಯಲ್ ಅನ್ನ ಆರಂಭವನ್ನ ಮಾಡಿ ಅಂತ ಹೇಳಿಲ್ಲ. ಆದ್ರೆ ಬೇಗ ಆದಷ್ಟು ಟ್ರಯಲ್ ಅನ್ನ ಮುಗಿಸಿ ಎನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಅದಕ್ಕೆ ನಾವು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೇವೆ ಅಂತ ಹೇಳಿ ಪ್ರಾಸಿಕ್ಯೂಷನ್ ಕೂಡ ಈ ಟ್ರಯಲ್ ಹಾಗೆ ಚಾರ್ಜ್ ಫ್ರೇಮ್ಗೆ ಸಂಬಂಧಪಟ್ಟ ಸಂಪೂರ್ಣ ತಯಾರಿಯನ್ನ ಮಾಡ್ಕೊಂಡಿದ್ದೆ. ಆರೋಪಿಗಳ ಪರ ವಕೀಲರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇರುವಂತದ್ದು. ಇವತ್ತು ಯಾವ ರೀತಿಯಾದಂತಹ ನಿರ್ಧಾರ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಶರತ್ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.